ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಅಕೌಂಟೆನ್ಸಿ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನಾನು 12 ಅಂಕದ ಪ್ರಶ್ನೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ಒಂದು ಪ್ರಶ್ನೆ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಕೇಳಲಾಗುವುದು. 12 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಪ್ರಶ್ನೆ 31ರಲ್ಲಿ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ನಾನು ಈಗಾಗಲೇ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಡಿಸ್ಕಸ್ ಮಾಡಿದ್ದೇನೆ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಯಾವುದಾದ್ರೂ ಎರಡರಲ್ಲಿ ಒಂದನ್ನು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುವುದು. ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಬಹುದು ಅಥವಾ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನಿಮಗೆ ಕೇಳಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ. ನೋಡ್ಕೊಳ್ಳಿ, ನಾನು 2 ಪ್ರಾಬ್ಲಮ್ ನೋಡ್ಕೊಳ್ಳಿ. ನಾನು ಈಗಾಗಲೇ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಡಿಸ್ಕಸ್ ಮಾಡಿದ್ದೇನೆ. ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೇನೆ, ವಿದ್ಯಾರ್ಥಿಗಳು ಹೋಗಿ ನೋಡಬಹುದು. ನಮ್ಮ ಚಾನಲ್ನಲ್ಲಿದೆ. ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ದ್ವಿತೀಯ PUCಯ ಅಕೌಂಟೆನ್ಸಿನಲ್ಲಿ ಯಾರು ವೀಕ್ ಅದ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಲಾಗುವುದು. ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಒಂದು ಯಾವುದಾದ್ರೂ ನಿಮಗೆ ಕಂಪ್ನಿ ಕೊಟ್ಟಿರ್ತಾರೆ ನೋಡಿ. ಪ್ರಶ್ನೆ 31, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಅದೀಪಾ ಕಂಪ್ನಿ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. 2018, 2019 ಕೊಟ್ಟಿದ್ದಾರೆ. 31/3/2018 ಮತ್ತು 31/3/2019 ನಿಮಗೆ 2 ವರ್ಷದ ಡೇಟ್ಸ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ನಲ್ಲಿ ರೋಮನ್ ಸಂಖ್ಯೆ 1 ಕೊಟ್ಟಿದ್ದಾರೆ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಅದರೊಳಗೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರುತ್ತೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಮತ್ತು ಟ್ರೇಡ್ ಪೇಯಬಲ್ಸ್, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ಟೋಟಲ್ 10 ಲಕ್ಷ ಮತ್ತು 15 ಲಕ್ಷ ಅಂತ ಕೊಟ್ಟಿದ್ದಾರೆ. ಆಯಿತಾ? ಅದೇ ರೀತಿ ಅಸೆಟ್ ರೋಮನ್ ಸಂಖ್ಯೆ 2 ಅಸೆಟ್ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ವೆಂಟ್ರೀಸ್ ಅಂದರೆ ಸ್ಟಾಕ್ ಕೊಟ್ಟಿದ್ದಾರೆ. ಟ್ರೇಡ್ ರಿಸೀವೇಬಲ್ ಕೊಟ್ಟಿದ್ದಾರೆ. ಕ್ಯಾಶ್ ಆಟ್ ಬ್ಯಾಂಕ್ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟು? 10 ಲಕ್ಷ. ಈ ರೀತಿ ನಾವು ಕೂಡ ಪ್ರಾಬ್ಲಮನ್ನು ಬಿಡಿಸುವಾಗ ಟ್ಯಾಲಿ ಮಾಡಬೇಕು. ಯಾವ ರೀತಿ ಅಂದರೆ ಇಲ್ಲಿ ನೋಡಿ, ಈಗ ಇಲ್ಲಿ ಹೇಗೆ ಇಲ್ಲಿ ಟ್ಯಾಲಿ ಬಂದಿದೆ ನೋಡಿ, 10 ಲಕ್ಷ ಇಲ್ಲಿ 10 ಲಕ್ಷ ಅಂತ ಈ ರೀತಿ ನಾವು ಕೂಡ ಟ್ಯಾಲಿ ಮಾಡಬೇಕು. 15 ಲಕ್ಷ ಇಲ್ಲಿ 15 ಲಕ್ಷ ಬಂದಿದೆ. ಇಲ್ಲಿ ನಾವು ಕೂಡ ಈ ರೀತಿ ಈ ಒಂದು ಪ್ರಾಬ್ಲಮ್ಗೆ ನಾವು ಆನ್ಸರ್ ಮಾಡುವಾಗ ನಾವು ಕೂಡ ಟ್ಯಾಲಿ ಮಾಡಬೇಕು ಮತ್ತು ಈ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡಬೇಕಾಗುತ್ತೆ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಮೊದಲಿಗೆ ಈ ಒಂದು ಪ್ರಶ್ನೆ ನೀವು ನೋಟ್ ಮಾಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಅದೀಪಾ ಕಂಪ್ನಿ ಲಿಮಿಟೆಡ್ ಅಂತ ನಿಮಗೆ ಈ ರೀತಿ ಪರ್ಟಿಕ್ಯುಲರ್ಸ್ ಕೊಟ್ಟಿರ್ತಾರೆ. 2018, 2019 ಅಂತ ನಿಮಗೆ ಯಾವುದಾದ್ರು ಒಂದು ಡೇಟನ್ನು ಕೊಟ್ಟಿರ್ತಾರೆ. 31/3/2018 ಮತ್ತು 31/3/2019 ಅಂತ ಯಾವುದಾದ್ರೂ ನಿಮಗೆ ಡೇಟ್ಸನ್ನು ಕೊಟ್ಟಿರ್ತಾರೆ. ಆಯಿತಾ? ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಆಯಿತಾ? ಅಸೆಟ್ಸ್ ಕೊಟ್ಟಿರ್ತಾರೆ. ಈ ಒಂದು ಏನು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ಆಧಾರಿತ ನಾವು ಈ ಒಂದು ಆಧಾರಿತ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಈಗ ನೋಡಿ, ಈಗ ಇಲ್ಲಿ ನಾನು ಆನ್ಸರನ್ನು ಮಾಡಿದ್ದೇನೆ. ಇಲ್ಲಿ ನೋಡಿ, ಮೊದಲಿಗೆ ನೀವು ಹೆಡ್ಲೈನ್ ಹಾಕಬೇಕು. ಅದೀಪಾ ಕಂಪ್ನಿ ಲಿಮಿಟೆಡ್ ಅಂತ ಹೆಡ್ಲೈನ್ ಹಾಕಲೇಬೇಕು. ನೆನಪಿನಲ್ಲಿ ಇಟ್ಕೊಳ್ಳಿ. ಒಂದು ಲೈನ್ ಬಿಟ್ಟು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 ಆ್ಯಂಡ್ 31/3/2019 ಅಂದರೆ ಇದೇ ಡೇಟ್ ಇಲ್ಲಿ ನೀವು ಬರೀಬೇಕಾಗುತ್ತೆ. 31/3/2018, 31/3/2019 ಅಂತ ಇಲ್ಲೇನು ಡೇಟ್ಸ್ ಕೊಟ್ಟಿದ್ದಾರೆ ನೋಡಿ, ಇದೇ ಡೇಟ್ಸ್ ಇಲ್ಲಿ ನೀವು ಇಲ್ಲಿ ಶೋ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 ಆ್ಯಂಡ್ 31/3/2019 ಅಂತ ಇಲ್ಲಿ ಬರೀಬೇಕಾಗುತ್ತೆ ಡೇಟ್ಸ್. ಇದು ಹೆಡ್ಲೈನ್ ನೀವು ಕಂಪಲ್ಸರಿ ಬರೀರಿ. ಆಯಿತಾ? ಇಲ್ಲಿ 1 ಅಂಕ ನಿಮಗೆ ಬರುತ್ತೆ. ಆಯಿತಾ? ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ ಇಲ್ಲಿ ನೋಡಿ, ಪರ್ಟಿಕ್ಯುಲರ್ಸ್ ಇಲ್ಲಿ ನೋಡಿ, 31/3/2018 ಒಂದು ಕಾಲಮ್ ಹಾಕಬೇಕು. ಅದೇ ರೀತಿ 31/3/2019 ಅಂತ ಒಂದು ಕಾಲಮ್ ಹಾಕಬೇಕು. ನಮಗೆ ಪ್ರಶ್ನೆಯಲ್ಲೇ ಕೊಟ್ಟಿರ್ತಾರೆ. ಪರ್ಟಿಕ್ಯುಲರ್ಸ್ ಕಾಲಮ್ ಹಾಕಬೇಕು, ಡೇಟ್ಸ್ ಕಾಲಮ್ ನೀವು ಹಾಕಲೇಬೇಕು. ಈ 3 ಕಾಲಮ್ ನಮಗೆ ಪ್ರಶ್ನೆಯಲ್ಲೇ ಸಿಗುತ್ತೆ. ಅಂದರೆ ಪರ್ಟಿಕ್ಯುಲರ್ಸ್ ನಾವು ಹಾಕಲೇಬೇಕು. ಆಯಿತಾ? 31/3/2018 ಇದೊಂದು ಕಾಲಮ್, 31/3/2019 2 ಕಾಲಮ್. ಇಲ್ಲಿ ನೋಡಿ, ಇಲ್ಲೊಂದು ಕಾಲಮ್ ಬರುತ್ತೆ, ಅಬ್ಸೊಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ. ಇದು ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್. ಇಲ್ಲಿ ನೋಡಿ, ಈ 2 ಕಾಲಮ್ಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್. ಅಬ್ಸೊಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ 8 ಲಕ್ಷ ಡಿಫ್ರೆನ್ಸ್ ಇರುತ್ತೆ ನೋಡಿ, ಅದಕ್ಕೆ ನಾವು ಅಬ್ಸೊಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತೀವಿ. ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂದರೆ 3 ಲಕ್ಷ ನೋಡಿ, 5 ಲಕ್ಷ ಮತ್ತು 8 ಲಕ್ಷ ಡಿಫ್ರೆನ್ಸ್ ಏನು? 3 ಲಕ್ಷ. 3 ಲಕ್ಷ ಡಿವೈಡ್ ಬೈ 5 ಲಕ್ಷ ಇಂಟು 100 ಮಾಡಿದರೆ
60% ಬರುತ್ತೆ. ಇದು ನಮ್ಮದು ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಆಗಿರುತ್ತೆ. ಈ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನಾನು ನಿಮ್ಗೆ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕಂತ. ಈ ಎರಡು ಕಾಲಮ್ ನೀವು ಹಾಕಬೇಕಾಗುತ್ತೆ. ಅದೇ ರೀತಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಮತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಇದು ಮೇಜರ್ ಹೆಡ್, ರೋಮನ್ ಸಂಖ್ಯೆ 1 ಇಲ್ಲಿ ನೀವು ಬರಲೇಬೇಕು. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ನಮಗೆ ಇಲ್ಲಿ ನೋಡಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ. ರೋಮನ್ ಸಂಖ್ಯೆ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಇಲ್ಲಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ನೋಡಿ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ನಾವು ಇಲ್ಲಿ ಆನ್ಸರ್ ಮಾಡುವಾಗ ಬರೀತೇವೆ. ನೋಡಿ, ಇಕ್ವಿಟೀಸ್ ಆ್ಯಂಡ್ ಲಯಬಿಲಿಟೀಸ್ ಒಳಗೆ ನೋಡಿ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ ಎ. ಇದು ರೋಮನ್ ಸಂಖ್ಯೆ 1, ಅದರಲ್ಲಿ ಎ ಬರುತ್ತೆ. ಏನು? ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಇದೊಂದು ಮೇಜರ್ ಹೆಡ್ಲೈನ್, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನೇನು ಬರುತ್ತೆ? ಇಲ್ಲಿ ನೋಡಿ, ಇಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಬರುತ್ತೆ. ಇಲ್ಲಾಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನಮಗೆ ಇಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಇದು ಯಾವಾಗಲೂ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಇಕ್ವಿಟಿ, ಶೇರ್ ಹೋಲ್ಡರ್ಸ್ ಫಂಡ್ ಮತ್ತು ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಯಾವಾಗಲೂ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಬರುತ್ತೆ. ಇಲ್ಲಿ ನೋಡಿ ಆನ್ಸರ್ ನಾವು ಮಾಡಿದ್ವಿ. ಎ ಶೇರ್ ಹೋಲ್ಡರ್ಸ್ ಫಂಡ್, ಅದರೊಳಗೆ ಒಂದನೇದು ಇಕ್ವಿಟಿ, ಶೇರ್ ಕ್ಯಾಪಿಟಲ್, ಎರಡನೇದು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 2018 ಮತ್ತು 2019, 2018 ಮತ್ತು 2019 ನೋಡಿ 5 ಲಕ್ಷ 8 ಲಕ್ಷ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 5 ಲಕ್ಷ 8 ಲಕ್ಷ ಅಂತ ಇಲ್ಲಿ ನಾವು ಬರೆದಿದ್ದೇವೆ. ನಾನು ನಿಮ್ಗೆ ಹೇಳ್ತೇನೆ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಗ್ರೀಸ್ ಯಾವ ರೀತಿ ಕಂಡುಹಿಡಬೇಕು, ಅದೇ ರೀತಿ ಇನ್ಕ್ರೀಸ್ ಆರ್ ಡಿಗ್ರೀಸ್ ಯಾವ ರೀತಿ ಕಂಡುಹಿಡಬೇಕಂತ ನಾನು ನಿಮಗೆ ಹೇಳ್ತೀನಿ. ಆಯ್ತಾ? ಈಗ ಮೊದಲಿಗೆ ನಾವು ಈ ಒಂದು ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ, ಆಸ್ ಇಟ್ ನಾವು ಅಮೌಂಟ್ಸ್ ಮತ್ತು ಪರ್ಟಿಕ್ಯುಲರ್ಸ್ ಇಲ್ಲಿ ಬರೀಬೇಕಾಗುತ್ತೆ. ಇದು ಒಂದನೇದಾಯಿತು ನಮ್ಮದು. ಯಾವುದು? ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಇದು ಮೇಜರ್ ಹೆಡ್, ರೋಮನ್ ಸಂಖ್ಯೆ 1 ಆಯಿತು. ಅದರೊಳಗೆ ಎ ಬರುತ್ತೆ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನೇನು ಬರುತ್ತೆ? ಇಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಇಲ್ಲಿ ನೋಡಿ, ಇಲ್ಲಿ ನಾವು ಬರೆದಿದ್ದೇವೆ ರೋಮನ್ ಸಂಖ್ಯೆ 1 ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ರೋಮನ್ ಸಂಖ್ಯೆ ಹಾಕಬೇಕು. ಅದರೊಳಗೆ ಎ ಶೇರ್ ಹೋಲ್ಡರ್ಸ್ ಫಂಡ್, ಅದರೊಳಗೆ ಮತ್ತೊಂದು 1 ಮತ್ತು 2 ಬರುತ್ತೆ ಇಕ್ವಿಟಿ, ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. 2018ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಲಕ್ಷ. 2019ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 8 ಲಕ್ಷ. ಅದೇ ರೀತಿ ರಿಸರ್ವ್ ಫಂಡ್ ಎಷ್ಟು ಕೊಟ್ಟಿದ್ದಾರೆ? 1,50,000 ಕೊಟ್ಟಿದ್ದಾರೆ 2018ನಲ್ಲಿ. 2019ನಲ್ಲಿ ಎಷ್ಟು ಕೊಟ್ಟಿದ್ದಾರೆ? 2,50,000 ಕೊಟ್ಟಿದ್ದಾರೆ. ಅಮೌಂಟ್ಸ್ ಮತ್ತು ಆಸ್ ಇಟ್ ಇಲ್ಲಿ ನಾವು ಬರಬೇಕು. 1,50,000, 2,50,000 ಅಂತ ಆಸ್ ಇಟ್. ಈಗ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಡಿ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ಗೆ ಒಂದು ಹೆಡ್ಲೈನ್ ಬರುತ್ತೆ, ಮೇಜರ್ ಹೆಡ್ ನೋಡಿ, ನಾನ್ ಕರೆಂಟ್ ಲಯಬಿಲಿಟೀಸ್. ಡಿವೆಂಚರ್ಸ್ ಆಗಲಿ, 10% ಡಿವೆಂಚರ್, 6% ಡಿವೆಂಚರ್ಸ್, ಪ್ರೊವಿಷನ್ಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಲ್ಲ ಇವೆಲ್ಲ ನಾನ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರುತ್ತೆ. ನಾನ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇದು ನಾನ್ ಕರೆಂಟ್ ಲಯಬಿಲಿಟೀಸ್ ನಲ್ಲಿ ಬರುತ್ತೆ. ಯಾವುದು? ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 2 ಲಕ್ಷ ಮತ್ತು 1,50,000. ಇಲ್ಲಿ ನೋಡಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ಮೇಜರ್ ಹೆಡ್ ಹಾಕಿ ಅದರೊಳಗೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರುತ್ತೆ 2 ಲಕ್ಷ 1,50,000. ಅದೇ ರೀತಿ ಕರೆಂಟ್ ಲಯಬಿಲಿಟೀಸ್ ಇದು ಒಂದು ಮೇಜರ್ ಹೆಡ್ ನೋಡಿ. ಕರೆಂಟ್ ಲಯಬಿಲಿಟಿ ಮತ್ತು ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ ಆದ ತಕ್ಷಣ ಕರೆಂಟ್ ಲಯಬಿಲಿಟಿ ಬರುತ್ತೆ. ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟಿ ಒಳಗೆ ಏನೇನು ಬರುತ್ತೆ? ಟ್ರೇಡ್ ಪೇಬಲ್, ಬಿಲ್ಸ್ ರಿಸೀವಬಲ್ ಅಂತ ಬರುತ್ತೆ. ಇಲ್ಲಿ ನಮಗೆ ಟ್ರೇಡ್ ಪೇಬಲ್ ಕೊಟ್ಟಿದ್ದಾರಾ? ಇಲ್ಲಿ ನೋಡಿ, ಟ್ರೇಡ್ ಪೇಬಲ್ಸ್ ಕೊಟ್ಟಿದ್ದಾರೆ. ಬಿಲ್ಸ್ ರಿಸೀವಬಲ್ ಕೊಟ್ಟಿದ್ರು ಕೂಡ ಇಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಟ್ರೇಡ್ ಪೇಬಲ್ಸ್ ಇಸ್ ಎ ಕರೆಂಟ್ ಲಯಬಿಲಿಟಿ. ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟಿ ಒಳಗೆ ಏನು ಬರುತ್ತೆ? ಟ್ರೇಡ್ ಪೇಬಲ್ ಬರುತ್ತೆ. ಅದೇ ರೀತಿ ಅದರ್ ಕರೆಂಟ್ ಲಯಬಿಲಿಟಿ ಕೂಡ ಕರೆಂಟ್ ಲಯಬಿಲಿಟಿನಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಅದರ್ ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಕರೆಂಟ್ ಲಯಬಿಲಿಟಿನಲ್ಲಿ ನಾವು ತೆಗೆದುಕೊಳ್ಬೇಕು. ಟ್ರೇಡ್ ಪೇಬಲ್ಸ್ ಮತ್ತು ಅದರ್ ಕರೆಂಟ್ ಲಯಬಿಲಿಟೀಸ್ ಯಾವಾಗಲೂ ಕರೆಂಟ್ ಲಯಬಿಲಿಟಿನಲ್ಲಿ ನಾವು ತಗೋಬೇಕು. ಇಲ್ಲಿ ನೋಡಿ, ಕರೆಂಟ್ ಲಯಬಿಲಿಟೀಸ್ ಅಂತ ಹೆಡ್ಲೈನ್ ಹಾಕಿ, ಮೇಜರ್ ಹೆಡ್ ಹಾಕಿ, ಅದರೊಳಗೆ ಒಂದೇದು ಟ್ರೇಡ್ ಪೇಬಲ್ಸ್ 1 ಲಕ್ಷ ಇದೆ 2018ನಲ್ಲಿ. 2019ನಲ್ಲಿ 2 ಲಕ್ಷ. ಅದರ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 50,000 ಮತ್ತು 1 ಲಕ್ಷ ಅಂತ ಕೊಟ್ಟಿದ್ದಾರೆ 2018 ಮತ್ತು 2019. ಇಲ್ಲಿ ನೋಡಿ, ಅದರ್ ಕರೆಂಟ್ ಲಯಬಿಲಿಟೀಸ್ 50,000 2018ನಲ್ಲಿ, ಅದೇ ರೀತಿ 2019ನಲ್ಲಿ 1 ಲಕ್ಷ ಕೊಟ್ಟಿದ್ದಾರೆ. ಇದು ನಮ್ಮದು ಟೋಟಲ್ ಮಾಡಬೇಕೀಗ ನೋಡಿ. ಟೋಟಲ್ ಅಂದರೆ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಟೋಟಲ್ ಮಾಡಬೇಕು. ಎಷ್ಟಾಗುತ್ತೆ ನೋಡಿ? 5 ಲಕ್ಷ, 1,50,000, 2 ಲಕ್ಷ, 1,50,000. ಇಲ್ಲಿ ನೋಡಿ 10 ಲಕ್ಷ. ಇಲ್ಲಿ ನೋಡಿ, ಟೋಟಲ್ ಅವರೇ ಕೊಟ್ಟಿರ್ತಾರೆ ನಮಗೆ ಪ್ರಶ್ನೆಯಲ್ಲಿ. ನೋಡಿ, 10 ಲಕ್ಷ 15 ಲಕ್ಷ ಅಂತ ಇಲ್ಲಿ ನಾವು ಟೋಟಲ್ ಮಾಡಬೇಕು. ಇಲ್ಲಿ ನೋಡಿ, 10 ಲಕ್ಷ 15 ಲಕ್ಷ. ಆಯ್ತಾ? ಅರ್ಥ ಆಯ್ತಾ ನಿಮಗೆ? 2018ದು 10 ಲಕ್ಷ ಟೋಟಲ್, 2019ದು ಟೋಟಲ್ 15 ಲಕ್ಷ. ಆಯ್ತಾ? ಈ ರೀತಿ ನಾವು ಟ್ಯಾಲಿ ಮಾಡಬೇಕಾಗುತ್ತೆ. 1 0 ಕಡೆಯಲ್ಲಿ ಮಿಸ್ಟೇಕ್ ಮಾಡಿದರೆ ನೀವು ಪೂರ್ತಿ ಲೆಕ್ಕ ತಪ್ಪುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ, 1 0 ಕೂಡ ಇಲ್ಲಿ ಮಿಸ್ ಮಾಡಬಾರ್ದು.
ಆಯಿತಾ. ಅಮೌಂಟ್ಸನ್ನು ನೀವು ಬರೆಯುವಾಗ ಬರೀರಿ ಆಯಿತಾ. ಒಂದು ನೀವು ಜೀರೋ ಮಿಸ್ಟೇಕ್ ಮಾಡಿದರೆ ಪೂರ್ತಿ ಲೆಕ್ಕ ತಪ್ಪುತ್ತೆ, ನಿಮ್ಮದು 12 ಅಂಕ ನಿಮಗೆ ಸಿಗೋದಿಲ್ಲ ಆಯಿತಾ. ನಿಮಗೆ 7 ಮತ್ತು 8 ಅಷ್ಟೇ ಕೊಡ್ತಾರೆ. ಈ ರೀತಿ ಮಾಡಬೇಡಿ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಿ. ಅಮೌಂಟ್ಸನ್ನು ಅವರೇ ಕೊಟ್ಟಿರ್ತಾರೆ, ನೋಡಿ ಅಮೌಂಟ್ಸನ್ನು ಇಲ್ಲಿ ನೀವು ಆನ್ಸರ್ ಮಾಡುವಾಗ ತೆಗೆದುಕೊಳ್ಳಿ. ಈಗ ನಮ್ಮದು ಕರೆಂಟ್ ಲಯಬಿಲಿಟೀಸ್ ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಮುಗೀತು ನೋಡಿ, ಎಲ್ಲ ಮುಗಿದಿದೆ. ಈ ರೀತಿ ನಾವು ಟೋಟಲ್ ಮಾಡಬೇಕಾಗುತ್ತೆ. ಅದೇ ರೀತಿ ಈಗ ಅಸೆಟ್ಸ್ ನೋಡಿ, ರೋಮನ್ ಸಂಖ್ಯೆ 2, ಇದು ರೋಮನ್ ಸಂಖ್ಯೆ 1 ಆಯಿತು ನಮ್ಮದು. ಈಗ ರೋಮನ್ ಸಂಖ್ಯೆ 2 ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್ ಒಳಗೆ ನೋಡಿ ಫಿಕ್ಸ್ಡ್ ಅಸೆಟ್ಸ್ ಅಂತ ಬರುತ್ತೆ. ಫಿಕ್ಸ್ಡ್ ಅಸೆಟ್ 3 ಲಕ್ಷ 5 ಲಕ್ಷ. ಇಲ್ಲಿ ನೋಡಿ ರೋಮನ್ ಸಂಖ್ಯೆ 2 ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಅದರೊಳಗೆ ಫಿಕ್ಸ್ಡ್ ಅಸೆಟ್ಸ್ ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಇಲ್ಲಿ ನೋಡಿ, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಇದು ಯಾವಾಗಲೂ ನಾನ್ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಕೊಟ್ಟಿದ್ದಾರೆ, 3 ಲಕ್ಷ 2018ನಲ್ಲಿ, 2019ನಲ್ಲಿ 5 ಲಕ್ಷ ಕೊಟ್ಟಿದ್ದಾರೆ ಫಿಕ್ಸ್ಡ್ ಅಸೆಟ್. ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಕೊಟ್ಟಿದ್ದಾರೆ 2018ನಲ್ಲಿ 1,50,000. ಅದೇ ರೀತಿ 2019ನಲ್ಲಿ 2 ಲಕ್ಷ ಕೊಟ್ಟಿದ್ದಾರೆ. ಇಲ್ಲಿ ನಾವು ಆಸ್ ಇಟ್ ಅಮೌಂಟನ್ನು ಬರ್ಕೊಂಡಿದ್ದೇವೆ. ಅದೇ ರೀತಿ ಕರೆಂಟ್ ಅಸೆಟ್ಸ್ ಒಳಗೆ ಏನೇನು ಬರುತ್ತೆ, ಇನ್ವೆಂಟ್ರೀಸ್ ಸ್ಟಾಕ್ ಬರುತ್ತೆ, ಟ್ರೇಡ್ ರಿಸೀವಬಲ್ ಬರುತ್ತೆ, ಬಿಲ್ಸ್ ರಿಸೀವಬಲ್ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಆ್ಯಂಡ್ ಈಕ್ವಲ್ಸ್, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಅಂತ ಕೊಟ್ಟಿರ್ತಾರೆ ನೋಡಿ, ಇವೆಲ್ಲ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ಕ್ಯಾಶ್ ಅಟ್ ಬ್ಯಾಂಕ್, ಟ್ರೇಡ್ ರಿಸೀವಬಲ್ ಮತ್ತು ಬಿಲ್ಸ್ ರಿಸೀವಬಲ್, ಇನ್ವೆಂಟ್ರೀಸ್, ಸ್ಟಾಕ್ ಇವೆಲ್ಲ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನಮಗೆ ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನೋಡಿ, ಪ್ರಶ್ನೆಯಲ್ಲಿ ಇನ್ವೆಂಟ್ರೀಸ್, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಟ್ ಬ್ಯಾಂಕ್. ಇಲ್ಲಿ ನೋಡಿ ಇದು ಯಾವಾಗಲೂ ಕರೆಂಟ್ ಅಸೆಟ್ನಲ್ಲಿ ಬರುತ್ತೆ. ಇನ್ವೆಂಟ್ರೀಸ್, ಟ್ರೇಡ್ ರಿಸೀವಬಲ್, ಕ್ಯಾಶ್ ಅಟ್ ಬ್ಯಾಂಕ್. ಟೋಟಲ್ 10 ಲಕ್ಷ 15 ಲಕ್ಷ. ಇಲ್ಲಿ ನೋಡಿ 10 ಲಕ್ಷ 15 ಲಕ್ಷ ಇದು ಟ್ಯಾಲಿ ಆಯಿತು ನಮ್ಮದು. ಈ ರೀತಿ ಟ್ಯಾಲಿ ಮಾಡಬೇಕು. ಈಗ ನೋಡಿ ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಯಾವ ರೀತಿ ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡಿ 5 ಲಕ್ಷ ಮತ್ತು 8 ಲಕ್ಷ ಡಿಫ್ರೆನ್ಸ್ ನೋಡಬೇಕು. 5 ಲಕ್ಷ ಮತ್ತು 8 ಲಕ್ಷ ಡಿಫ್ರೆನ್ಸ್ ಎಷ್ಟಿದೆ, 3 ಲಕ್ಷ ಆಯ್ತಾ. 3 ಲಕ್ಷ ಡಿವೈಡ್ ಬೈ 5 ಲಕ್ಷ ಇಂಟು 100 ಮಾಡಬೇಕು. ಅಬ್ಸಲ್ಯೂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಈ ಒಂದು ಕಾಲಮ್ ನಾವು ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡಿ 5 ಲಕ್ಷ ಮತ್ತು 8 ಲಕ್ಷ ಡಿಫ್ರೆನ್ಸ್ ನೋಡಬೇಕು. ಈಗ ನೋಡಿ 8 ಲಕ್ಷ ಮತ್ತು 5 ಲಕ್ಷ ಡಿಫ್ರೆನ್ಸ್ ಎಷ್ಟು, 3 ಲಕ್ಷ. 3 ಲಕ್ಷ ಡಿವೈಡ್ ಬೈ 5 ಲಕ್ಷ. 5 ಲಕ್ಷ ಅಂದರೆ ಇದು ಫಸ್ಟ್ ಅಮೌಂಟ್ ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ, 60% ಬರುತ್ತೆ. ನೆನಪಿಟ್ಕೊಳ್ಳಿ. ಅಂದರೆ 3 ಲಕ್ಷ ಡಿವೈಡ್ ಬೈ 5 ಲಕ್ಷ ಮಾಡಬೇಕು, ಇಂಟು 100 ಮಾಡಿ ಎಷ್ಟು ಬರುತ್ತೆ, 60% ಬರುತ್ತೆ. ಅದೇ ರೀತಿ ಇಲ್ಲಿ ನೋಡಿ 1,50,000 ಮತ್ತು 2,50,000 ಡಿಫ್ರೆನ್ಸ್ ನೋಡಬೇಕು. ಎಷ್ಟು, 1 ಲಕ್ಷ. 1 ಲಕ್ಷ ಡಿವೈಡ್ ಬೈ 1,50,000 ಇಂಟು 100 ಮಾಡಿದರೆ ಎಷ್ಟು ಬರುತ್ತೆ, 66.67 ಬರುತ್ತೆ ಆಯಿತಾ. 66 ಅಂತ ಬರುತ್ತೆ, ನೀವು 67 ಅಂತ ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿ 2 ಲಕ್ಷ 1,50,000 ಡಿಫ್ರೆನ್ಸ್ ನೋಡಬೇಕು. ಇಲ್ಲಿ ನೋಡಿ ಇಲ್ಲಿ ಮೈನಸ್ ಯಾಕಂದರೆ ಇಲ್ಲಿ 2018ನಲ್ಲಿ ಹೆಚ್ಚಿದೆ, 2019ನಲ್ಲಿ ಕಡಿಮೆ ಇದೆ, ಇದು ಮೈನಸ್ ಬರುತ್ತೆ 50,000. ಇಲ್ಲಿ ಹೆಚ್ಚಿದ್ದು ಇಲ್ಲಿ ಕಡಿಮೆ ಇತ್ತಂದರೆ ಮೈನಸ್ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿ ಕಡಿಮೆ ಇದ್ದು ಇಲ್ಲಿ ಹೆಚ್ಚಿತ್ತಂದರೆ ಇಲ್ಲಿ ಪ್ಲಸ್ ಆಗುತ್ತೆ. ಅರ್ಥ ಆಯ್ತಾ. ಇಲ್ಲಿ ನೋಡಿ ಇಲ್ಲಿಗ ಹೆಚ್ಚಿದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಹೆಚ್ಚಿದೆ, ಸೊ ಇಲ್ಲಿ ಪ್ಲಸ್ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಹೆಚ್ಚಿದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಕಡಿಮೆ ಇದೆ, ಇಲ್ಲಿ ಹೆಚ್ಚಿದೆ, ಇಲ್ಲಿ ಪ್ಲಸ್ ಬರುತ್ತೆ. ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೋಡಿ 50,000 ಡಿವೈಡ್ ಬೈ 2 ಲಕ್ಷ ಇಂಟು 100 ಮಾಡಿದರೆ 5% ಬರುತ್ತೆ. 1 ಲಕ್ಷ ಡಿವೈಡ್ ಬೈ 1 ಲಕ್ಷ ಇಂಟು 100 ಮಾಡಿದರೆ 100 ಬರುತ್ತೆ. 50,000 ಡಿವೈಡ್ ಬೈ 50,000 ಇಂಟು 100 ಮಾಡಿದರೆ 100 ಬರುತ್ತೆ. 5 ಲಕ್ಷ ಡಿವೈಡ್ ಬೈ 10 ಲಕ್ಷ ಇಂಟು 100 ಮಾಡಿದರೆ 50 ಬರುತ್ತೆ. ಅದೇ ರೀತಿ 2 ಲಕ್ಷ 3 ಲಕ್ಷ ಡಿವೈಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆ, 66 ಬರುತ್ತೆ. ಅದೇ ರೀತಿ 50,000 ಡಿವೈಡ್ ಬೈ 1,50,000 ಇಂಟು 100 ಮಾಡಿದರೆ 33.33 ಬರುತ್ತೆ. 1 ಲಕ್ಷ ಡಿವೈಡ್ ಬೈ 2,50,000 ಇಂಟು 100 ಮಾಡಿದರೆ 40% ಬರುತ್ತೆ. 50,000 ಡಿವೈಡ್ ಬೈ 2 ಲಕ್ಷ ಇಂಟು 100 ಮಾಡಿದರೆ 25% ಬರುತ್ತೆ. 1 ಲಕ್ಷ ಡಿವೈಡ್ ಬೈ 1 ಲಕ್ಷ ಇಂಟು 100 ಮಾಡಿದರೆ 100% ಬರುತ್ತೆ. ಅದೇ ರೀತಿ
5 ಲಕ್ಷ ಡಿವೈಡ್ ಬೈ 10 ಲಕ್ಷ, 5 ಲಕ್ಷ ಡಿವೈಡ್ ಬೈ 10 ಲಕ್ಷ ಇಂಟು 100 ಮಾಡಿದ್ರೆ 50% ಬರುತ್ತೆ. ಈ ರೀತಿ ನಾವು ಅಬ್ಸಲ್ಯೂಟ್ ಇನ್ಕ್ರೀಸ್ ಆಫ್ ಡಿಕ್ರೀಸ್ ಕಾಲಮ್ ಅನ್ನ ಕಂಡುಹಿಡಿಯಬೇಕಾಗುತ್ತೆ. ಯಾವ ರೀತಿ ಅಂದ್ರೆ 5 ಲಕ್ಷ ಮತ್ತು 8 ಲಕ್ಷ ಡಿಫ್ರೆನ್ಸ್ ನೋಡಬೇಕು. ಅಮೌಂಟ್ ಎಷ್ಟು ಬರುತ್ತೆ? 3 ಲಕ್ಷ ಬರುತ್ತೆ. 3 ಲಕ್ಷ ಇದೇನು ಅಮೌಂಟ್ ಬಂದಿರುತ್ತೆ ನೋಡಿ, ಇದೇ 3 ಲಕ್ಷ ಅಮೌಂಟ್ ಫಸ್ಟ್ ಅಮೌಂಟ್ ಅಂದ್ರೆ 5 ಲಕ್ಷಕ್ಕೆ ಡಿವೈಡ್ ಬೈ ಮಾಡೋದು. 3 ಲಕ್ಷ ಡಿವೈಡ್ ಬೈ 5 ಲಕ್ಷ ಇಂಟು 100 ಮಾಡಿದ್ರೆ 60% ಬರುತ್ತೆ. ಆಯ್ತಾ? ಈ ರೀತಿ ನಾವು ಪರ್ಸೆಂಟೇಜ್ ಇನ್ಕ್ರೀಸ್ ಆಫ್ ಡಿಗ್ರೀಸ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಕಾಲಮ್ಸ್ ನೆನಪಿನಲ್ಲಿ ಇಟ್ಕೊಳ್ಳಿ. ಅಬ್ಸಲ್ಯೂಟ್ ಇನ್ಕ್ರೀಸ್ ಆಫ್ ಡಿಗ್ರೀಸ್ ಮತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಆಫ್ ಡಿಗ್ರೀಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಈ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿ 12 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಎಲ್ಲ ಇದೇ ರೀತಿ ನಿಮಗೆ ಕ್ಲಾಸಸ್ಗಳನ್ನ ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.